हरे कृष्ण। स्वयंभू शम्भुरादित्य पुष्कराक्षो महास्वनः अनादिनिधनो दाता विधाता दातुरुत्तमः। स्वयंभू शम्भुरादित्य पुष्कराक्षो महास्वनः अनादिनिधनो दाता विधाता दातुरुत्तमः। ಬನ್ನಂಜೆಯವರು ಹೀಗೆ ಅರ್ಥೈಸಿದ್ದಾರೆ. ಸ್ವಯಂಭುಹು, ಸ್ವಯಂಭುಹು ಅಂದರೆ ತಾನೇ ತಾನಾಗಿ ಪೂರ್ಣವಾಗಿರುವವನು, ತನ್ನಿಂದ ತಾನೇ ಆವಿರ್ಭೂತನಾಗುವವನು. ನಮ್ಮ ಪೂರ್ಣತೆ ಇನ್ನೊಬ್ಬರು ಕೊಟ್ಟರೆ ಮಾತ್ರ. ಆದರೆ ಭಗವಂತ ಸ್ವಯಂ ಪೂರ್ಣ. ಭಗವಂತ ಅವತರಿಸಲು ಯಾರು ಕಾರಣ? ಅವನು ಹುಟ್ಟಿ ಬರುವುದಕ್ಕೆ ಯಾರು ಕಾರಣರಲ್ಲ. ಆತ ಸ್ವಯಂಭುಹು ಅಂದರೆ ತಾನೇ ತಾನಾಗಿ ಹುಟ್ಟಿ ಬರುವವನು. ಭಕ್ತರ ಬಯಕೆ ಈಡೇರಿಸಲು ಸ್ವಯಂ ಇಚ್ಛೆಯಿಂದ ಅವತರಿಸಿ ಬರುವವನು. ಭಗವಂತ ಜ್ಞಾನದಿಂದ ಜ್ಞಾನದಂತೆ, ದೀಪದಿಂದ ದೀಪದಂತೆ. ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದರೆ ಮೂಲ ದೀಪದ ಪ್ರಕಾಶ ಕಡಿಮೆ ಆಗುವುದಿಲ್ಲ. ಭಗವಂತ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಅಭಿವ್ಯಕ್ತ ಆಗುತ್ತಾ ಹೋಗುತ್ತಾನೆ. ಆದರೆ ಮೂಲವು ಪೂರ್ಣ, ಮೂಲದಿಂದ ಬಂದ ಅವತಾರವೂ ಪೂರ್ಣ. ಈ ರೀತಿ ಅವತಾರಕ್ಕೆ ಮೊದಲು ಪೂರ್ಣತೆಯಲ್ಲಿದ್ದು ಅವತಾರದಲ್ಲೂ ಪೂರ್ಣವಾಗಿ, ಅವತಾರದ ನಂತರ ಮತ್ತೆ ಹೋಗಿ ಪೂರ್ಣತೆಯಲ್ಲಿ ಉಳಿಯುವ ಭಗವಂತ ಸ್ವಯಂಭುಹು. ಶಂಭುಹು, ಶಂ ಭವತಿ ಅಂದರೆ ಆನಂದ ರೂಪ. ಶಂ ಭವತಿ ಅನೇನ ಅಂದರೆ ಆನಂದ ಕೊಡುವವನು ಎಂದರ್ಥ. ಇಲ್ಲಿ ಶಂ ಎಂದರೆ ಆನಂದ. ಉದಾಹರಣೆಗೆ ಹರಿ ಓಂ ಶಂ ನೋ ಮಿತ್ರಃ ಶಂ ವರುಣಃ ಶಂ ನೋ ಭವತ್ವರ್ಯಮಾ ಶಂ ನೋ ಇಂದ್ರೋ ಬೃಹಸ್ಪತಿಃ ಶಂ ನೋ ವಿಷ್ಣುರ್ರುಕ್ರಮಃ. ಇಲ್ಲಿ ಶಂ ಎನ್ನುವ ಪದವನ್ನು ಆನಂದಮಯ ಎನ್ನುವ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ. ಎಲ್ಲ ಶಾಸ್ತ್ರಗಳು ಭಗವಂತನನ್ನು ಆನಂದಮಯನೆಂದು ಹೇಳುತ್ತವೆ. ಯಾರು ಸ್ವಯಂ ಆನಂದಮಯನೋ, ಯಾರು ಎಲ್ಲರಿಗೂ ಆನಂದವನ್ನು ಕೊಡಬಲ್ಲವನೋ ಅವನು ಶಂಭು. ಆದಿತ್ಯ, ಆದಿತ್ಯ ಅಂದರೆ ಅದಿತಿಯ ಮಗ ಎಂಬುದು ಅರ್ಥ. ಅದಿತಿ ಕಶ್ಯಪ ಮಹರ್ಷಿಯ ಹೆಂಡತಿ ಹಾಗೂ ದೇವತೆಗಳ ತಾಯಿ. ಅದಿತಿಗೆ 12 ಮಂದಿ ಮಕ್ಕಳು. ಅವರನ್ನು ದ್ವಾದಶಾದಿತ್ಯರು ಎಂದು ಕರೆಯುತ್ತಾರೆ. ವಿವಸ್ವಾನ ಅಂದರೆ ಸೂರ್ಯ, ಆರ್ಯಾಮ, ಪೂಷ, ತ್ವಷ್ಟ, ಸವಿತ, ಭಗ, ದಾತ, ವಿಧಾತ ಅಂದರೆ ಪರ್ಜನ್ಯ, ವರುಣ, ಮಿತ್ರ, ಇಂದ್ರ, ಉರುಕ್ರಮ ಇವರೇ ಆ 12 ಮಂದಿ ಆದಿತ್ಯರು. ಈ 12 ದೇವತೆಗಳೇ ವರ್ಷದ 12 ಮಾಸದ ದೇವತೆಗಳು. ಇವರಲ್ಲಿ ಒಬ್ಬ ಸೂರ್ಯ, ಒಬ್ಬ ವರುಣ, ಮತ್ತೊಬ್ಬ ಮಿತ್ರ, ಇನ್ನೊಬ್ಬ ಇಂದ್ರ. ಹಾಗೆ ಕೊನೆಯ ಮಗನೇ ವಾಮನರೂಪಿ ವಿಷ್ಣು. ಅವನು ಎಲ್ಲರಿಗಿಂತ ಕೊನೆಗೆ ಹುಟ್ಟಿದರೂ ಆದಿಯಲ್ಲಿ ಇದ್ದವನು. ಆದ್ದರಿಂದ ಆತ ಆದಿತ್ಯ. ಅವನು ಅದಿ ಪ್ಲಸ್ ತಿ ಅಂದರೆ ಅದಿಯಲ್ಲಿ ಜ್ಞಾನಾನಂದ ಸ್ವರೂಪನಾಗಿದ್ದವ, ಎಲ್ಲಕ್ಕೂ ಕಾರಣಕರ್ತ. ಇದಲ್ಲದೆ ಸೂರ್ಯ ಮಂಡಲದಲ್ಲಿ ಆದಿತ್ಯನಲ್ಲಿ ಸನ್ನಿಹಿತನಾಗಿರುವ ಭಗವಂತನನ್ನು ಆದಿತ್ಯ ಎನ್ನುತ್ತಾರೆ. ಪುಷ್ಕರಾಕ್ಷ, ಪುಷ್ಕರ ಎಂದರೆ ಕಮಲ, ಅಕ್ಷ ಎಂದರೆ ಕಣ್ಣು. ಪುಷ್ಕರಾಕ್ಷ ಎಂದರೆ ನೀರನ್ನು ಹೀರುವ ಬಳ್ಳಿಯಲ್ಲಿ ಈಗಷ್ಟೇ ಅರಳಿದ ಕಮಲದಂತೆ ಅರಳುಗಣ್ಣು ಉಳ್ಳವನು. ಅರಳುಗಣ್ಣು ಎಂದರೆ ಆನಂದಮಯ ವ್ಯಕ್ತಿತ್ವ. ಭಗವಂತ ಆನಂದಮಯ ಪೂರ್ಣ. ಕಣ್ಣು ಅರಳುವುದು ಆನಂದದ ಜೊತೆಗೆ ಕಾರುಣ್ಯದ ಸಂಕೇತ ಕೂಡ ಹೌದು. ಪುಷ್ಟಿಕರ ನೋಟ ಉಳ್ಳವನು ಹಾಗೂ ನಮ್ಮನ್ನು ಸದಾ ರಕ್ಷಿಸುವ ಕಾರುಣ್ಯ ಮೂರ್ತಿ ಭಗವಂತ ಪುಷ್ಕರಾಕ್ಷ. ವೇದಗಳಲ್ಲಿ ಹೇಳುವಂತೆ ಯಾವುದರಲ್ಲಿ ಇಡೀ ಪ್ರಪಂಚ ಹುದುಗಿದೆಯೋ ಅದು ಹುಟ್ಟದವನ ಹೊಕ್ಕಳಲ್ಲಿ ಹುಟ್ಟಿತು. ಹೊಕ್ಕಳಲ್ಲಿ ಹುಟ್ಟಿದ್ದು ತಾವರೆ ರೂಪದ ಬ್ರಹ್ಮಾಂಡ, ಬ್ರಹ್ಮನ ಮೊಟ್ಟೆ. 14 ಎಸಳುಗಳುಳ್ಳ
ತಾವರೆ ಅಂದರೆ 14 ಲೋಕಗಳುಳ್ಳ ಆ ಬ್ರಹ್ಮಾಂಡ, ಅದರಿಂದ ಭಗವಂತ ಪುಷ್ಕರದಲ್ಲಿ ತುಂಬಿರುವ ಅಕ್ಷ, ಪುಷ್ಕರಾಕ್ಷ. ಮಹಾಸ್ವನಃ, ಮಹಾ ಎಂದರೆ ಮಹತ್ತಾದ, ಸ್ವನ ಎಂದರೆ ನಾದ. ಎಲ್ಲಕ್ಕಿಂತ ಮಹತ್ತಾದ ನಾದವಾದ ವೇದವನ್ನು ಸೃಷ್ಟಿ ಮಾಡಿದವನು ಮಹಾಸ್ವನ. ಮಹಾ ಪ್ಲಸ್ ಅಸು ಪ್ಲಸ್ ಅನ, ಮಹಾಸ್ವನ. ಇಲ್ಲಿ ಅಸು ಎಂದರೆ ಇಂದ್ರಿಯ, ಮಹಾ ಅಸು ಎಂದರೆ ಅತ್ಯಂತ ಮುಖ್ಯ ಇಂದ್ರಿಯ, ಅನ ಎಂದರೆ ಚಲನೆ. ದೇಹದಲ್ಲಿ ಇರುವ ಎಲ್ಲ ಇಂದ್ರಿಯಗಳಲ್ಲಿ ಉಸಿರು ಪ್ರಾಣ ಅತ್ಯಂತ ಮುಖ್ಯ ಇಂದ್ರಿಯ. ಆದ್ದರಿಂದ ಹಸುಗಳಲ್ಲಿ ಮಹಾ ಹಸು ಉಸಿರು ಮುಖ್ಯ ಪ್ರಾಣ. ಈ ಮುಖ್ಯ ಪ್ರಾಣನಿಗೂ ಕೂಡ ಚಲನೆ ಕೊಟ್ಟ ಭಗವಂತ ಮಹಾಸ್ವನಃ. ಅನಾದಿ ನಿಧನಃ, ಭಗವಂತನಿಗೆ ಆದಿ ಅಂತ ಹುಟ್ಟು ಸಾವು ಎನ್ನುವುದಿಲ್ಲ. ಪ್ರಾಣನಲ್ಲಿದ್ದು ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಕಾರಣನಾದ ಭಗವಂತ ಅನಾದಿ ನಿಧನಃ. ದಾತ, ದಾತ ಅನ್ನುವ ಭಗವಂತನ ನಾಮ ಅನೇಕ ಅರ್ಥವನ್ನು ಕೊಡುತ್ತದೆ. ಇಡೀ ಜಗತ್ತನ್ನು ಧಾರಣೆ ಮಾಡುವ ಮತ್ತು ಪೋಷಣೆ ಮಾಡುವ ಶಕ್ತಿ ಉಳ್ಳವನು, ಎಲ್ಲರಿಗೂ ಏನು ಬೇಕೋ ಅದನ್ನು ಕೊಟ್ಟವನು, ಎಲ್ಲ ನಾಮವನ್ನು ಧರಿಸಿದವನು ಇತ್ಯಾದಿ. ಇಂತಹ ಭಗವಂತ ದಾತ. ನಿವಿಧಾತ, ಸಂಸಾರ ಅವಸ್ಥೆಯಲ್ಲಿ ಮಾತ್ರ ಅಲ್ಲ, ವಿಶಿಷ್ಟ ಅವಸ್ಥೆಯಲ್ಲಿಯೂ, ಉದಾಹರಣೆಗೆ ಮೋಕ್ಷ ಸ್ಥಿತಿಯಲ್ಲಿಯೂ ಭಗವಂತ ದಾತ. ಆದ್ದರಿಂದ ಆತ ವಿಧಾತ. ಧಾತುರುತ್ತಮಃ, ಧಾತುಹು ಎಂದರೆ ಚತುರ್ಮುಖ ಬ್ರಹ್ಮನಿಗೂ ಉತ್ತಮನಾಗಿರುವವನು ಎಂದರ್ಥ. ಆತ ತ್ರಿಧಾತು ಅಂದರೆ ಮೂರನ್ನೂ ಧರಿಸುವವನು. 3 ವೇದಗಳನ್ನು, 3 ಕಾಲ ಮತ್ತು 3 ಲೋಕವನ್ನು ಧರಿಸಿರುವ ಎಲ್ಲರಿಗಿಂತ ಶ್ರೇಷ್ಠನಾಗಿರುವ ಸರ್ವಾಧಾರನಾದ ಭಗವಂತ ಧಾತುರುತ್ತಮಃ. ಬನ್ನಿ ಈ ಶ್ಲೋಕವನ್ನ ಕಲಿಯೋಣ. ಸ್ವಯಂಭುಃ ಶಂಭುರಾದಿತ್ಯಃ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿ ನಿಧನೋ ದಾತಾ ವಿಧಾತಾ ಧಾತುರುತ್ತಮಃ. ಸ್ವಯಂಭುಃ ಶಂಭುರಾದಿತ್ಯಃ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿ ನಿಧನೋ ದಾತಾ ವಿಧಾತಾ ಧಾತುರುತ್ತಮಃ. ಸ್ವಯಂಭುಃ ಶಂಭುರಾದಿತ್ಯಃ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿ ನಿಧನೋ ದಾತಾ ವಿಧಾತಾ ಧಾತುರುತ್ತಮಃ. ಸರ್ವಂ ಕೃಷ್ಣಾರ್ಪಣಮಸ್ತು.